ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ವಿಡಿಯೋ ತಮಿಳಲ್ಲೇ ನೋಡಿದ್ದೀರಾ. ಸೊ ಏನಕ್ಕೆ ನಾನು ತಮಿಳ್ ಬಿಗ್ ಬಾಸ್ ಹಾಕಿದ್ದೀನಿ ಅಂತ. ಸೊ ಬಿಗ್ ಬಾಸ್ ಏನಕ್ಕೆ ಹಾಕಿದ್ದೀನಿ ಅಂದರೆ, ಇವಾಗೆಲ್ಲ ರೀಲ್ಸಲ್ಲಿ ನೀವೇನು ನೋಡ್ತಾ ಇದ್ದೀರಾ, ರೀಲ್ಸಲ್ಲಿ ಮತ್ತು ಯೂಟ್ಯೂಬಲ್ಲಿ ಮತ್ತು ನ್ಯೂಸ್ ಚಾನಲಲ್ಲಿ ಏನು ನೋಡ್ತಾ ಇದ್ದೀರಾ, ಬಿಗ್ ಬಾಸ್ ಶೋನೇ ಬಂದ್ ಮಾಡಿದ್ದಾರೆ ಅಂತ. ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಶೋನ ಬಂದ್ ಮಾಡಿಲ್ಲ, ಬಂದ್ ಮಾಡಿರೋದು ಸ್ಟುಡಿಯೋನ. ಸೊ ಏನಕ್ಕೆ ಈ ಥರ ಆಗ್ತಾ ಇದೆ, ಸೊ ಇದರಿಂದ ಏನಾರು ಕೈವಾಡ ಇದೆಯಾ, ಸೊ ಇಲ್ಲಾಂದರೆ ಏನಕ್ಕೆ ಬಿಗ್ ಬಾಸ್ನೇ ಟಾರ್ಗೆಟ್ ಮಾಡಿದಾರಾ, ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ. ಸೊ ಯಾರಿಗೆಲ್ಲ ನಿಮಗೆ ಫಸ್ಟ್ ನ್ಯೂಸ್ ಗೊತ್ತಿದೆ ಅವ್ರ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಯಾರಿಗೆಲ್ಲ ವಿಷಯ ಫುಲ್ಲಾಗಿ ಗೊತ್ತಿಲ್ಲ, ಸೊ ಅವ್ರ ವಿಡಿಯೋ ನೋಡಿ, ಫುಲ್ಲಾಗಿ ಗೊತ್ತಾಗುತ್ತೆ. ಇವಾಗ ಏನಕ್ಕೆ ಬಿಗ್ ಬಾಸ್ನ ಶಟ್ ಡೌನ್ ಮಾಡಿದ್ದಾರೆ ಅಂದರೆ, ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಬಿಗ್ ಬಾಸ್ನ ಶಟ್ ಡೌನ್ ಮಾಡಿಲ್ಲ, ಶಟ್ ಡೌನ್ ಮಾಡಿರೋದು ಜಾಲಿವುಡ್ ಸ್ಟುಡಿಯೋ ಅಂದ್ಬಿಟ್ಟು. ಸೊ ಜಾಲಿವುಡ್ ಸ್ಟುಡಿಯೋ ಅನ್ನೋದೇನು ರಾಮನಗರ ಬಿಡದಿ ಹತ್ರ ಇದೆ, ಸೊ ಆ ಸ್ಟುಡಿಯೋನ ಬಂದ್ ಮಾಡಿರೋದು. ಏನಕ್ಕೆ ಅಂದರೆ ಅಲ್ಲಿ ಇರೋವಂಥ ಒಂದು ಡ್ರೈನೇಜ್ ಸಿಸ್ಟಮು, ಮತ್ತು ಇವಾಗ ನಾವು ಊಟ ಮಾಡಾದ್ಮೇಲೆ ಏನು ಕೈ ತೊಳಿತೀವಲ್ಲ, ಸೊ ಅದು, ಮತ್ತು ಅಲ್ಲಿ ಏನು ನಾವು ಲೈಕ್ ಹೊರಗಡೆ, ಇವಾಗ ನಿಮಗೆ ಗೊತ್ತಲ್ಲ ಹೊರಗಡೆ ಇವಾಗ ಏನು ಟಾಯ್ಲೆಟಿಗೆ ಅದಕ್ಕೆ ಇದಕ್ಕೆ ಅಂತ ಏನು ವಾಟರ್ನ ಯೂಸ್ ಮಾಡ್ತೀವಿ, ಅದೆಲ್ಲ ಬಂದ್ಬಿಟ್ಟು ಡ್ರೈನೇಜ್ ಸಿಸ್ಟಮಿಗೆ ಬರುತ್ತೆ. ಸೊ ಆ ಸಿಸ್ಟಮಿಂದ ನೀರು ಬಂದ್ಬಿಟ್ಟು ಕರೆಕ್ಟಾಗಿ ಯೂಸ್ ಮಾಡ್ತಿಲ್ಲ ಇವರು, ಇದು ನಮ್ಮ ಎನ್ವೈರ್ಮೆಂಟಿಗೆ ತಪ್ಪಾಗುತ್ತೆ, ಕರೆಕ್ಟಾಗಿಲ್ಲ ಅಂದ್ಬಿಟ್ಟು. ಸೊ ಇದ್ರ ಬಗ್ಗೆ ಜಾಲಿವುಡ್ ಸ್ಟುಡಿಯೋನ ಬಂದ್ ಮಾಡಿರೋದು. ಜಾಲಿವುಡ್ ಸ್ಟುಡಿಯೋದಲ್ಲಿ ಬಿಗ್ ಬಾಸು ರೆಂಟಿಗಿರೋದು, ಬಿಗ್ ಬಾಸ್ದು ಸ್ವಂತ ಪ್ಲೇಸ್ ಅಲ್ಲ ಅದು. ಸೊ ಹಂಗಾಗಿ ಬಿಗ್ ಬಾಸ್ ಶೋನು ಕೂಡ ಶಟ್ ಡೌನ್ ಮಾಡಿದ್ದಾರೆ. ಸೊ ಅದು ಬಿಗ್ ಬಾಸ್ ಇವಾಗ ಏನಿದೆ, ಸೊ ಅದು ಬೇರೆ ಪ್ಲೇಸಿಗೆ ಶಿಫ್ಟ್ ಆಗ್ತಾ ಇದೆ. ಸೊ ಇಲ್ಲ ಅಂದರೆ ಜಾಲಿವುಡ್ ಸ್ಟುಡಿಯೋದವ್ರು ಏನಿದ್ದಾರೆ ಅವರು ಲೀಗಲ್ ಆಗಿ ಒಂದು ಅಪೀಲ್ನ ತೊಗೊಂಡು ಇಷ್ಟು ದಿನ ಟೈಮ್ ಬೇಕು ಅಂತ ತೊಗೊಂಡು ಬಿಗ್ ಬಾಸ್ ಅವ್ರಿಗೂ ಟೈಮ್ ಕೊಡ್ತಾರೆ. ಸೊ ಅದಾದಮೇಲೆ ಅವರು ಏನು ಇವಾಗ ಬಿಗ್ ಬಾಸ್ ಅವ್ರು ಇರ್ತಾರೆ, ಅವರು ಬೇರೆ ಸ್ಟುಡಿಯೋಗೆ ಶಿಫ್ಟ್ ಆಗ್ಬೋದು. ಸೊ ಅಲ್ಲಿವರೆಗೂ ನೀವೇನು ಇವಾಗ ಹೊರಗಡೆ ಕಾಂಟ್ರವರ್ಸಿ ನೋಡ್ತಾ ಇದ್ದೀರಾ, ಬಿಗ್ ಬಾಸ್ ಶೋನೇ ಬಂದಾಗಿದೆ ಅಂತ, ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಶೋ ಬಂದಾಗಿಲ್ಲ. ಮತ್ತು ಸ್ಪರ್ಧಿಗಳೆಲ್ಲ ಬಂದ್ಬಿಟ್ಟು ಅಲ್ಲಿ ಒಂದು ಮಿನಿ ಥಿಯೇಟ್ರ್ ಇದೆ. ಸೊ ಆ ಮಿನಿ ಥಿಯೇಟ್ರಲ್ಲಿ ಎಲ್ಲರೂ ಇದ್ದಾರೆ. ಅವ್ರಿಗೆ ಒಂದು ಊಟದ ವ್ಯವಸ್ಥೆಯಿಂದ ಅವ್ರಿಗೆ ಫುಲ್ A to Z ವ್ಯವಸ್ಥೆ ಆಗಿರುತ್ತೆ ಅಲ್ಲಿ. ಸೊ ಯಾವುದೇ ರೀತಿ ಅವ್ರನ್ನೂ ಹೊರಗೆ ಕಳಿಸಲ್ಲ. ಮತ್ತು ಏನೇ ಇದಾಗಿದೆ ಅದನ್ನು ಕ್ಲೋಸ್ ಮಾಡೋದು ಬಂದ್ಬಿಟ್ಟು ಜಾಲಿವುಡ್ ಸ್ಟುಡಿಯೋ ಮಾತ್ರನೇ, ಬಿಗ್ ಬಾಸ್ ಶೋನ ಅಲ್ಲ. ಬಿಗ್ ಬಾಸ್ ಶೋನ ಕ್ಲೋಸ್ ಮಾಡಿದ್ರೆ ಅಫಿಷಿಯಲ್ ಆಗಿ ಅವ್ರ ಪೇಜ್ ಏನಿದೆ, ಸೊ ಆ ಪೇಜ್ನಲ್ಲಿ ನಿಮಗೆ ಒಂದು ಪೋಸ್ಟ್ ಆಗ್ತಾಯಿದ್ರು, ಈ ಥರ ವಾಟರ್ ಸಿಸ್ಟಮಿಂದ ನಮ್ಮ ಬಿಗ್ ಬಾಸ್ ಶೋ ಏನು ನಡೀತಾ ಇದೆ, ಸೊ ಅದನ್ನು ನಾವು ಕ್ಲೋಸ್ ಮಾಡಿದ್ದೀವಿ ಅಂತ ಒಂದು ಪೋಸ್ಟ್ ಮಾಡ್ತಾಯಿದ್ರು. ಸೊ ಅದು ಯಾವುದೇ ರೀತಿ ಅವ್ರು ಪೋಸ್ಟ್ ಮಾಡಿಲ್ಲ, ನೀವು ಅಲ್ಲೇ ತಿಳ್ಕೊಳ್ಳಿ. ಸೊ ಯಾವುದೇ ರೀತಿ ಬಿಗ್ ಬಾಸ್ ಶೋನ ಕ್ಲೋಸ್ ಮಾಡಿಲ್ಲ. ಸೊ ಕ್ಲೋಸ್ ಮಾಡಿರೋದು ಜಾಲಿವುಡ್ ಸ್ಟುಡಿಯೋ ಮಾತ್ರನೇ. ಸೊ ನೀವು ನ್ಯೂಸಲ್ಲಿ ಮತ್ತು ರೀಲ್ಸಲ್ಲಿ ಏನು ಬರ್ತಾ ಇದೆ ಅದನ್ನು ನೋಡಿಕೊಂಡು ಆ ಕಾಂಟ್ರವರ್ಸಿಯಲ್ಲಿ ನೀವು ಬಿಗ್ ಬಾಸ್ನೇ ಬಂದ್ ಮಾಡಿದ್ದಾರೆ ಅಂತ ತಲೆಗೆ ತುಂಬ್ಕೋಬೇಡಿ. ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಪ್ರೋಗ್ರಾಮು. ಸೊ ಈ ಪ್ರೋಗ್ರಾಮ್ ನಡೆಯುತ್ತೆ, ಅದು ಬೇರೆ ಒಂದು ಸ್ಟುಡಿಯೋಗೆ ಶಿಫ್ಟ್ ಆಗಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಬಟ್ ಏನಂದರೆ ಅವ್ರು ಒಂದು 1 or 2 days ಎಕ್ಸ್ಟ್ರಾ ಟೈಮ್ ತೊಗೊಬೋದು ಎಲ್ಲ ಶಿಫ್ಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ. ಇಲ್ಲ ಅಂದರೆ ಲೀಗಲ್ ಆಗಿ ನಾವು ಇದೇ ಸ್ಟುಡಿಯೋದಲ್ಲೇ ಮಾಡ್ತೀವಿ, ಆ ಡ್ರೈನೇಜ್ ಸಿಸ್ಟಮ್ ಎಲ್ಲ ಕರೆಕ್ಟಾಗಿ ಮಾಡ್ತೀವಿ ಅಂದ್ಬಿಟ್ಟು ಕರ್ನಾಟಕ ಸ್ಟೇಟ್ ಬೋರ್ಡ್ ಪೊಲ್ಯೂಷನ್ ಬೋರ್ಡ್ ಏನಿದೆ ಅದಕ್ಕೆ ಅವರು ರಿಕ್ವೆಸ್ಟ್ ಮಾಡ್ಕೊಬೋದು, ಲೈಕ್ ಲೀಗಲ್ ಆಗಿ ಓಕೆ ಮಾಡ್ಬೋದು. ಸೊ ಇದೇ ಥರ ಒಂದು ಕಂಟೆಂಟಿಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನೇ ಆಯಿತು ಅಂದ್ರೂ ವಿಡಿಯೋ ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ.